ನೋಡ್ತಾ ಇದ್ದೀರಿ ಮೇಡಮ್ ಬಿಜೆಪಿಗೆ ಅಧಿಕೃತವಾಗಿ ಬಿಜೆಪಿ ಏನಾದರೂ ಸೇರ್ತೀರಾ ಅಂತ? ಸೇರಬೇಕಲ್ವಾ. ಈಗ MP ಟರ್ಮ್ ಮುಗಿದ ತಕ್ಷಣ ಖಂಡಿತ ಪಾರ್ಟಿ ಸೇರುವಂಥ ಒಂದು ಇದಿದೆ. ಅದಕ್ಕೆ ಸರಿಯಾದ ಒಂದು ಟೈಮ್ ಬರಬೇಕಿದೆ. ಸೇರ್ತೀರಾ ಅಥವಾ ಮುಂದೆ? ನೋಡಿ, ಅದು ಪಾರ್ಟಿ ಡೈರೆಕ್ಟ್ ಮಾಡಬೇಕು. ಈ ವಿಷಯದಲ್ಲಿ ಪಾರ್ಟಿ ಹ್ಯಾಸ್ ಟು ಗೈಡ್ ಮೀ ಯಾವ ರೀತಿ ನಾಮ್ಸ್ ಇದೆ ಅಂತ. JDS ಪಟ್ಟು ಸಡಿಲಿಸ್ತಾ ಇಲ್ಲ, ನಮಗೆ ಬೇಕೇ ಬೇಕು ಅನ್ನೋ ರೀತಿಯಾದಂಥ ಕ್ಲೈಮ್ ಅನ್ನ ಮಾಡ್ತಾ ಇದೆ. ಅಲ್ಲ, ಅದು ಸಹಜ ಅಲ್ವಾ. ಅವರೂ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅವರ ಮೊದಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇನು ಮಂಡ್ಯವನ್ನು ಅವರು ಈಸಿಯಾಗಿ ಬಿಟ್ಕೊಡೋ ಅಂಥ ಕ್ಷೇತ್ರ ಏನು ಇರಲಿಲ್ಲ ಮೊದಲಿನಿಂದಾಗಲೂ. ಮಂಡ್ಯ ಅನ್ನೋದು ಒಂದು ಸವಾಲಾಗೇ ಇತ್ತು ಬಿಕಾಸ್ ಆಫ್ ದಿಸ್ ಅಲಯನ್ಸ್. ಅದನ್ನು ಯಾವ ರೀತಿ ಒಂದು ಯಾರಿಗೂ ನೋಯಿಸ್ದಂಗೆ ಯಾವ ರೀತಿ ಇದನ್ನು ಪರಿಹರಿಸಬೇಕು ಅನ್ನೋದು ಈಗ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಈಗ JDS ಮತ್ತು ಬಿಜೆಪಿ ಮೈತ್ರಿ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಏನಂದ್ರೆ ಕುಮಾರಸ್ವಾಮಿ ಅವರು ಸಹಿತ ಮೊನ್ನೆ ಸಭೆಯನ್ನ ಮಾಡಿ 23ನೇ ತಾರೀಕಿನ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಯಾರು ಅಭ್ಯರ್ಥಿ ಅನ್ನುವಂಥ 25ಕ್ಕೆ ಅಂತ ಹೇಳಿದೆ. ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂದಿದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಘೋಷಣೆ ಮಾಡಿದ್ರೆ ಸುಮಲತಾ ಅವರ ನಡೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀರಾ? ಯಾಕಂದ್ರೆ ನಿಮ್ಮ ಪಕ್ಷವೇ ಅವ್ರ ಜೊತೆ ನಿಂತ್ಕೊಂಡಿರುವಂತಹ ಕಾರಣಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀರಾ ಅಥವಾ ನಿಮ್ಮ ನಡೆ ಏನಿರುತ್ತೆ ಅಂತ? ಅಲ್ಲ, ಖಂಡಿತ ಈಗ ಪಕ್ಷದ ಜೊತೆಲಿ ಇದು ಈ ರೀತಿಯ ಒಂದು ಚರ್ಚೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಇವತ್ತೇನೆ. ಅದೂ ಹೈಕಮಾಂಡಿಂದ ನನಗೆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ಮುಂದಿನ ದಿನಗಳಲ್ಲಿ ಪಕ್ಷ ನನ್ನನ್ನು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ಕಾದು ನೋಡಬೇಕಾಗತ್ತೆ. ಅದಕ್ಕಿಂತ ಮೊದಲನೇದಾಗಿ ನಾನು ನಾಳೆ ವಾಪಸ್ಸು ಹೋಗ್ತೀನಿ ಮಂಡ್ಯಕ್ಕೆ. ಅಷ್ಟರೊಳಗೆ ಪಕ್ಷವನ್ನು ಎಲ್ಲ ಅಧಿಕೃತವಾಗಿ ನಿರ್ಧಾರವನ್ನು ಅನೌನ್ಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಅನೌನ್ಸಿಂಗ್ ಆದಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಮೊದಲನೇದಾಗಿ ನನ್ನ ಸಪೋರ್ಟ್ಸ್ನ ಮೀಟ್ ಮಾಡಲೇಬೇಕಾಗತ್ತೆ. ನೋಡ್ತಾ ಇದ್ದೀರಿ ಮೇಡಮ್ ಬಿಜೆಪಿಗೆ ಅಧಿಕೃತವಾಗಿ ಬಿಜೆಪಿ ಏನಾದರೂ ಸೇರ್ತೀರಾ ಅಂತ? ಸೇರಬೇಕಲ್ವಾ. ಈಗ MP ಟರ್ಮ್ ಮುಗಿದ ತಕ್ಷಣ ಖಂಡಿತ ಪಾರ್ಟಿ ಸೇರುವಂಥ ಒಂದು ಇದಿದೆ. ಅದಕ್ಕೆ ಸರಿಯಾದ ಒಂದು ಟೈಮ್ ಬರಬೇಕಿದೆ. ಸೇರ್ತೀರಾ ಅಥವಾ ಮುಂದೆ? ನೋಡಿ, ಅದು ಪಾರ್ಟಿ ಡೈರೆಕ್ಟ್ ಮಾಡಬೇಕು. ಈ ವಿಷಯದಲ್ಲಿ ಪಾರ್ಟಿ ಹ್ಯಾಸ್ ಟು ಗೈಡ್ ಮೀ ಯಾವ ರೀತಿ ನಾಮ್ಸ್ ಇದೆ ಅಂತ. JDS ಪಟ್ಟು ಸಡಿಲಿಸ್ತಾ ಇಲ್ಲ, ನಮಗೆ ಬೇಕೇ ಬೇಕು ಅನ್ನೋ ರೀತಿಯಾದಂಥ ಕ್ಲೈಮ್ ಅನ್ನ ಮಾಡ್ತಾ ಇದೆ. ಅಲ್ಲ, ಅದು ಸಹಜ ಅಲ್ವಾ. ಅವರೂ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅವರ ಮೊದಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇನು ಮಂಡ್ಯವನ್ನು ಅವರು ಈಸಿಯಾಗಿ ಬಿಟ್ಕೊಡೋ ಅಂಥ ಕ್ಷೇತ್ರ ಏನು ಇರಲಿಲ್ಲ ಮೊದಲಿನಿಂದಾಗಲೂ. ಮಂಡ್ಯ ಅನ್ನೋದು ಒಂದು ಸವಾಲಾಗೇ ಇತ್ತು ಬಿಕಾಸ್ ಆಫ್ ದಿಸ್ ಅಲಯನ್ಸ್. ಅದನ್ನು ಯಾವ ರೀತಿ ಒಂದು ಯಾರಿಗೂ ನೋಯಿಸ್ದಂಗೆ ಯಾವ ರೀತಿ ಇದನ್ನು ಪರಿಹರಿಸಬೇಕು ಅನ್ನೋದು ಈಗ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಈಗ JDS ಮತ್ತು ಬಿಜೆಪಿ ಮೈತ್ರಿ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಏನಂದ್ರೆ ಕುಮಾರಸ್ವಾಮಿ ಅವರು ಸಹಿತ ಮೊನ್ನೆ ಸಭೆಯನ್ನ ಮಾಡಿ 23ನೇ ತಾರೀಕಿನ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಯಾರು ಅಭ್ಯರ್ಥಿ ಅನ್ನುವಂಥ 25ಕ್ಕೆ ಅಂತ ಹೇಳಿದೆ. ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂದಿದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಘೋಷಣೆ ಮಾಡಿದ್ರೆ ಸುಮಲತಾ ಅವರ ನಡೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀರಾ? ಯಾಕಂದ್ರೆ ನಿಮ್ಮ ಪಕ್ಷವೇ ಅವ್ರ ಜೊತೆ ನಿಂತ್ಕೊಂಡಿರುವಂತಹ ಕಾರಣಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀರಾ ಅಥವಾ ನಿಮ್ಮ ನಡೆ ಏನಿರುತ್ತೆ ಅಂತ? ಅಲ್ಲ, ಖಂಡಿತ ಈಗ ಪಕ್ಷದ ಜೊತೆಲಿ ಇದು ಈ ರೀತಿಯ ಒಂದು ಚರ್ಚೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಇವತ್ತೇನೆ. ಅದೂ ಹೈಕಮಾಂಡಿಂದ ನನಗೆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ಮುಂದಿನ ದಿನಗಳಲ್ಲಿ ಪಕ್ಷ ನನ್ನನ್ನು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ಕಾದು ನೋಡಬೇಕಾಗತ್ತೆ. ಅದಕ್ಕಿಂತ ಮೊದಲನೇದಾಗಿ ನಾನು ನಾಳೆ ವಾಪಸ್ಸು ಹೋಗ್ತೀನಿ ಮಂಡ್ಯಕ್ಕೆ. ಅಷ್ಟರೊಳಗೆ ಪಕ್ಷವನ್ನು ಎಲ್ಲ ಅಧಿಕೃತವಾಗಿ ನಿರ್ಧಾರವನ್ನು ಅನೌನ್ಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಅನೌನ್ಸಿಂಗ್ ಆದಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಮೊದಲನೇದಾಗಿ ನನ್ನ ಸಪೋರ್ಟ್ಸ್ನ ಮೀಟ್ ಮಾಡಲೇಬೇಕಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.